ಮೊನ್ನೆಯಿಂದನೂ ಕೂಡ ಈ ಅಡ್ಡ ಮತದಾನದ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಒಂದು ರೀತಿಯ ಹೇಳಿಕೆಯನ್ನು ಕೊಡ್ತಾರೆ, ಬಿಜೆಪಿಯವರು ಒಂದು ರೀತಿಯ ಹೇಳಿಕೆ, JDSನವರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಬಹಳ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತು. ಮುಲಾಜಿಲ್ದೆ ಅಂಥವರನ್ನು ಪಕ್ಷದಿಂದ ವಜಾ ಮಾಡಲಾಗುತ್ತೆ. ಸೊ ಯಾರಿಗೆಲ್ಲ ಪಕ್ಷದಲ್ಲಿ ಇರಬೇಕು ಅನಿಸುತ್ತೋ ಅವರಿರಿ, ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೋ ಅವ್ರು ದಯವಿಟ್ಟು ಪಕ್ಷದಿಂದ ಹೊರಗಡೆ ಹೋಗಬಹುದು, ನಂದೇನು ಅಭ್ಯಂತರ ಇಲ್ಲ ಅನ್ನೋ ರೀತಿಯಲ್ಲೇ ಕೂಡ ಕುಮಾರಸ್ವಾಮಿಯವರು ಮಾತಾಡಿದ್ದಾರೆ. ಅದರ ಜೊತೆಗೆ ಈ ಅಡ್ಡ ಮತದಾನದ ವಿಚಾರ ಬಂದಾಗ ಮೊದಲಿಗೆ ಚರ್ಚೆಯಾದಂತಹ ವಿಚಾರ JDS ಅಲ್ಲಿ GT ದೇವೇಗೌಡರು. JDS ಪಕ್ಷದಿಂದ ಬಹಳ ದೂರದಲ್ಲಿದ್ದಾರೆ. ಅದು ನಿನ್ನೆ ಮೊನ್ನೆ ಕಥೆಯಲ್ಲ, ಅದು ಗೊತ್ತಿರೋ ವಿಚಾರನೇ. ಕುಮಾರಸ್ವಾಮಿಯವರೊಟ್ಟಿಗೆ ಎಲ್ಲವೂ ಕೂಡ ಸರಿಯಿಲ್ಲ. ಮತ್ತು ಮೊನ್ನೆನೂ ಕೂಡ ಬಹಿರಂಗವಾಗಿ ಕುಮಾರಸ್ವಾಮಿಯವರು ಹೇಳಿಕೆ ಕೊಟ್ಟರು. ನಿನ್ನೆ GT ದೇವೇಗೌಡರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮ ತಂದೆಯವರು ಹೇಳಿದ್ರು ಕೂಡ ನಾನು GT ದೇವೇಗೌಡರನ್ನ ಮತ್ತೊಮ್ಮೆ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ, ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಮತ್ತೋರ್ವ ಅಭ್ಯರ್ಥಿಯನ್ನು ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕಡ್ಡಿ ತುಂಡಾಗೋ ರೀತಿಯಲ್ಲೇ ಹೇಳಿದ್ದಾರೆ. ನಮ್ಮ ತಂದೆಯವರು ಹೇಳಿದ್ರೂ ಕೂಡ ನನ್ನ ನಿಲುವನ್ನು ನಾನು ಯಾವುದೇ ಕಾರಣಕ್ಕೂ ಕೂಡ ಬದಲಾಯಿಸ್ಕೊಳ್ಳಲ್ಲ. ಅದೆಲ್ಲದರ ಜೊತೆಗೆ ಈಗ HD ದೇವೇಗೌಡರು ಕೂಡ ಮಾರ್ಮಿಕವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ, ಟಾಂಗ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಟಾಂಗ್ ಕೊಟ್ಟಿರುವುದು ಯಾರಿಗೆ? ಅಡ್ಡ ಮತದಾನ ಮಾಡಿದವರಿಗೆ HD ದೇವೇಗೌಡರು ಟಾಂಗ್ ಕೊಟ್ಟಿರೋದು. ಏನಂತ ಪೋಸ್ಟ್ ಮಾಡಿದ್ದಾರೆ ನೋಡಿ. ಚಾಣಕ್ಯನ ಒಂದು ವಾಕ್ಯವನ್ನು, ಇಲ್ಲಿ ಚಾಣಕ್ಯ ಹೇಳಿದಂತಹ ಮಾತುಗಳನ್ನು HDD ಪೋಸ್ಟ್ನ ಮುಖಾಂತರ ಹಂಚ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ, ಒಂದು ಟ್ಯಾಗ್ಲೈನ್ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ, ಆ ಪೋಸ್ಟ್ ಹಾಕೋದಕ್ಕಿಂತ ಮುಂಚೆ ನೀವು ಕೂಡ ಆ ಪೋಸ್ಟನ್ನು ಗಮನಿಸ್ತಾ ಇದ್ದೀರಾ. ಶತ್ರುಗಳಿಗಿಂತ ಹಿತಶತ್ರುಗಳೇ ಅಪಾಯಕಾರಿ. ಖಂಡಿತ ಈ ಮಾತಿದೆ. ನಾವು ಶತ್ರುಗಳನ್ನು ಬೇಕಾದರೆ ನಾವು ನಂಬಿಡ್ಬೋದು, ಬಟ್ ನಮ್ಮ ಜೊತೆಗೆ ಇತ್ಕೊಂಡು ನಮಗೆ ಗೂಟ ಇಡ್ತಾರಲ್ಲ, ನಮಗೆ ಕೆಟ್ಟದ್ದು ಬಯಸ್ತಾರಲ್ಲ, ಕೇಡು ಮಾಡ್ತಾರಲ್ಲ, ಅಂತಹ ಹಿತಶತ್ರುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಂಬಕ್ಕಾಗಲ್ಲ. ಅವರಷ್ಟು ಅಪಾಯಕಾರಿ ಯಾರೂ ಇಲ್ಲ. ಅದನ್ನು ದೇವೇಗೌಡರು ಆ ಪೋಸ್ಟಲ್ಲಿ ಬರ್ಕೊಂಡು ಒಂದು ಕಿವಿಮಾತು ಅಂತ ಹೇಳಿ ಒಂದು ಪೋಸ್ಟ್ ಮಾಡಿದ್ದಾರೆ. ಏನಂತ ಅಂದರೆ, ನಾಲಿಗೆಯ ಮೇಲೆ ಇರೋ ಜೇನನ್ನು ನೋಡಿ ಮೋಸ ಹೋಗಬೇಡ, ನಾಲಿಗೆಯ ಮೇಲೆ ಇರೋ ಜೇನನ್ನು ನೋಡಿ ಮೋಸ ಹೋಗಬೇಡ, ಹೃದಯದಲ್ಲಿರೋ ವಿಷವನ್ನು ಗ್ರಹಿಸು. ಚಾಣಕ್ಯ ಅಂದರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದೇವೇಗೌಡರು ಯಾರಿಗೆ ಟಾಂಗ್ ಕೊಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಮಾರ್ಮಿಕವಾಗಿ ಮಾತಾಡಿದ್ದಾರೆ ಅಂತ ಹೇಳಿ. ನೋಡಿ, JDS ಪಕ್ಷದಿಂದ ಯಾವ ಕಾರಣಕ್ಕೋಸ್ಕರ ಅಭ್ಯರ್ಥಿಯನ್ನು ಹಾಕದೆ ಅಂತ ಹೇಳಿ ಕುಮಾರಸ್ವಾಮಿಯವರು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ನೋಡ್ರಿ, 18 ಸ್ಥಾನ ಇಟ್ಕೊಂಡು ನಾನು ಅಲ್ಲಿ ನನ್ನ ಅಭ್ಯರ್ಥಿಯನ್ನು ಹಾಕದೆ ಅಂತ ಹೇಳಿದ್ರೆ ನಂದು ಬೇರೆ ರೀತಿ ಪ್ಲಾನಿಂಗ್ ಇತ್ತು. ಮೈತ್ರಿ ಕರೆಕ್ಟ್ ಆಗಿದೆಯಾ ಇಲ್ವಾ, ಯಾರು ನಮ್ಮ ಪಕ್ಷದಲ್ಲಿ ಯಾವ ಶಾಸಕರುಗಳು ಪಕ್ಷದ ಪರವಾಗಿದ್ದಾರೆ, ಎಷ್ಟು ಜನ ನಿಯತ್ತಾಗಿದ್ದಾರೆ JDS ಪಕ್ಷಕ್ಕೆ. 18 ಜನದಲ್ಲಿ ಒಂದು ಬಿಡಿ, ನಾನು ಲೆಕ್ಕಕ್ಕೆ ಇಟ್ಟಿಲ್ಲ ಅಂದ್ಬಿಟ್ರು ಅವರು. GT ದೇವೇಗೌಡರನ್ನ ನಾನು ಲೆಕ್ಕಕ್ಕೆ ಇಟ್ಟಿಲ್ಲ, ಇನ್ನು 17 ಜನ ಎಲ್ಲರೂ ಕರೆಕ್ಟ್ ಆಗಿದ್ದಾರಾ? ಇದೆಲ್ಲ ಬೇಕಿತ್ತು, ನಾನೇನು ದಡ್ಡ ಅಲ್ಲ, ಇದೆಲ್ಲ ಗೊತ್ತಾಗಬೇಕು ಅಂತಾನೆ ನಾನಲ್ಲಿ ಅಭ್ಯರ್ಥಿಯನ್ನು ಹಾಕಿದ್ದು. ನೋಡಿ, ಕಾಂಗ್ರೆಸ್ಸು 4 ಜನ ಅಭ್ಯರ್ಥಿಗಳ ಫೈನಲ್ ಆಗುತ್ತೆ. ಲಾಸ್ಟ್ ಮೂಮೆಂಟಲ್ಲಿ DK ಶಿವಕುಮಾರ್ ಅವರು ತಮ್ಮ ಆಪ್ತನನ್ನು ಕಣಕ್ಕಿಳಿಸ್ತಾರೆ 5ನೇ ಅಭ್ಯರ್ಥಿಯಾಗಿ. ಆಗಲೇ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ DK ಶಿವಕುಮಾರ್ ಅವರ ಸ್ಟ್ರಾಟರ್ಜಿ ಏನು. 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾರೆ, ಅಲ್ಲಿ ನಂಬರ್ಸೇ ಇಲ್ಲ, ಆದರೂ ಕಣಕ್ಕಿಳಿಸ್ತಾರೆ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಏನಾದರೂ ಒಂದು ಮ್ಯಾಜಿಕ್ಕು ಸ್ಟ್ರಾಟರ್ಜಿ ಮಾಡಿರಲೇಬೇಕು. ಏನು ಮಾಡಿರೋಕ್ಕೆ ಸಾಧ್ಯ? BJPಯಿಂದ ಒಂದಷ್ಟು ಜನ ಇಲ್ಲಿ ಅಡ್ಡ ಮತದಾನ ಮಾಡಿರ್ತಾರೆ, JDSಯಿಂದ ಒಂದಷ್ಟು ಜನ, ಎಲ್ಲ ಸೇರ್ಕೊಂಡ್ರೆ 5ನೇ ಅಭ್ಯರ್ಥಿ ಗೆಲ್ಲೋದು ಪಕ್ಕ. ಇದೇ ಪ್ಲಾನನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, BJPಯ 2 ಅಭ್ಯರ್ಥಿಗಳು ಗೆಲ್ತಾರೆ, ಕಾಂಗ್ರೆಸ್ನ 5ಕ್ಕೆ 5 ಜನರು ಕೂಡ ಗೆಲ್ತಾರೆ. ಆದರೆ JDSನ ಅಭ್ಯರ್ಥಿ ಹೀನಾಮಾನವಾಗಿ ಸೋಲನ್ನು ಅಪ್ತಾರೆ.
ಆದರೆ ಇಲ್ಲಿ JDS ಅಭ್ಯರ್ಥಿ ಸೋತಿದ್ದಕ್ಕೆ ಖಂಡಿತವಾಗ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಬೇಜಾರಿಲ್ಲ. ಅವ್ರ ಮಾತಲ್ಲೇ ಅರ್ಥ ಆಗುತ್ತೆ. JDS ಪಕ್ಷದಲ್ಲೇ ಇದ್ಕೊಂಡು ಇಲ್ಲಿ ಅನ್ನ ತಿಂದು ಇಲ್ಲಿಂದ ಅಧಿಕಾರವನ್ನು ಅನುಭವಿಸಿ ಇಲ್ಲಿ MLAಗಳಾಗಿ ಆಗಿದ್ದಂಥವರು ಪಕ್ಷಕ್ಕೆ ದ್ರೋಹ ಬಗೆತಾರೆ ಅಂತ ಹೇಳಿದ್ರೆ ಹೆಂಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ಅದರ ಜೊತೆಗೆ ಹೇಳ್ತಾರೆ, ಮುಲಾಜಿಲ್ದೆ ಹೇಳ್ತಾ ಇದ್ದೀನಿ, ಪಕ್ಷದಲ್ಲಿದ್ದರೆ ಇರಬಹುದು, ಇಲ್ಲ ಈಗಲೂ ಬೇಕಾದರೆ ಬಿಟ್ಟು ಹೋಗ್ಬೋದು, ನಾನು ಯಾರನ್ನೂ ಕೂಡ ಹಿಡಿದಿಟ್ಕೊಳ್ಳಲ್ಲ. ಅದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಯುವಕರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ, ಯುವ ಪಡೆಯನ್ನು ಕಟ್ತೀನಿ ನಾನು 2028ಕ್ಕೆ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿಯವರು ಹೇಳಿದ್ರು. ಅದರ ಜೊತೆಗೆ BJP ಅವರ ಈ ಮೈತ್ರಿ ಏನಿದೆ ಅದರ ಬಗ್ಗೆನೂ ಕೂಡ ಮಾರ್ಮಿಕವಾಗಿ ಮಾತಾಡಿದ್ರು. ಯಾರು ನಂಬೋದು ಯಾರನ್ನ ಬಿಡೋದು, ಅತಿಯಾಗಿ ನಂಬೋದು ಕೂಡ ಭಾಳ ಒಳ್ಳೆಯದಲ್ಲ ಅಂತ ಅನಿಸುತ್ತೆ ಅನ್ನೋ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು. ಅದರ ಜೊತೆಗೆ ಅಮಿತ್ ಶಾ ಅವರೇನೋ ಫೋನ್ ಮಾಡಿದ್ರಂತೆ ಕುಮಾರಸ್ವಾಮಿ ಅವರಿಗೆ, ಯಾಕೆ ಹಿಂಗಾಯಿತು, ಯಾಕೆ ಅಡ್ಡ ಮತದಾನ ಮಾಡಿದ್ರು, ನೋಡ್ಕೋಬೇಕಲ್ವಾ ನೀವು ಅಂತ ಹೇಳಿ. ಸೊ ನೋಡಿ, ಅದೆಲ್ಲ ಆಗ್ತಾ ಇದ್ದಂತೆ ದೇವೇಗೌಡರು ಕೂಡ ಒಂದು ಪೋಸ್ಟನ್ನು ಹಾಕಿ ಆ ಪೋಸ್ಟ್ನ ಮುಖಾಂತರ ಹಿತಶತ್ರುಗಳಿಗೆ ಒಂದಷ್ಟು ಟಾಂಗ್ ಕೊಡೋ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಆ ಪೋಸ್ಟಲ್ಲೇ ಹಾಕೋದಕ್ಕಿಂತ ಮುಂಚೆ ಆರಂಭದಲ್ಲೇ ಹೇಳ್ಬಿಟ್ಟಿದ್ದಾರೆ, ಶತ್ರುಗಳಿಗಿಂತ ಹಿತಶತ್ರುಗಳೇ ಅಪಾಯಕಾರಿ ಅಂತ ಹೇಳಿ ಚಾಣಾಕ್ಷನ ಒಂದು ಮಾತನ್ನು ಕೂಡ ಇಲ್ಲಿ ನೆನಪಿಸ್ಕೋತಾರೆ. ನಾಲಿಗೆ ಮೇಲೆ ಇರೋ ಜೇನನ್ನು ನೋಡಿ ಮೋಸ ಹೋಗಬೇಡ, ಹೃದಯದಲ್ಲಿರೋ ವಿಷವನ್ನು ಗ್ರಹಿಸು. ಯಾಕಂದರೆ ನಾವು ನಮ್ಮ MLAಗಳನ್ನು ಹೃದಯದಲ್ಲಿ ಇಟ್ಕೊಂಡಿರ್ತೀವಿ, ಅಂಥವರೇ ನಮಗೆ ಈ ರೀತಿ ಮೋಸ ಮಾಡಿಬಿಟ್ರೆ ಇನ್ನು ಹೆಂಗೆ ಕತೆ ಅಂತ ಹೇಳಿ. ಸೊ ನೋಡೋಣ, ಒಟ್ಟಾರೆ ಮೈತ್ರಿಗೆ ಸ್ವಲ್ಪ ಮಟ್ಟಿಗೆ ಖಂಡಿತವಾಗ್ಲೂ ಕೂಡ ಡ್ಯಾಮೇಜ್ ಆಗಿದೆ ಈ ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ. ಅದರ ಜೊತೆಗೆ BJPಯಲ್ಲಿರುವಂತಹ ಅಭ್ಯರ್ಥಿಗಳು, BJPಯ MLAಗಳು ಅವರು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿರೋದು, ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿರೋದು. ಇಲ್ಲಿ JDSಗೆ ಕೊಡಬೇಕಿತ್ತು, ಬಟ್ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಗಿದೆ. ಬಟ್ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಒಂದಂತೂ ಅರ್ಥ ಮಾಡ್ಕೊಂಡಿದ್ದೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮಧ್ಯಪ್ರವೇಶಿಸಿ ಎಲ್ಲವನ್ನ ಕೂಡ ಸರಿ ಮಾಡ್ತಾರಾ, ಬಟ್ 28 ಒಳಗಡೆ ಏನಾಗಬಹುದು ಕಾದು ನೋಡೋಣ.